Hello everyone, this is Asis Targal and you are watching Foundation Tutorials for Commerce, and I request everyone, please do watch my classes, share, subscribe and don't forget to press the bell icon to know about the upcoming classes. Okay. So today we are going to start the second chapter from first year business studies. Okay, that is forms of business organizations. ವ್ಯವಹಾರ ಸಂಘಟನೆಗಳ ಪ್ರಕಾರಗಳು ಅಥವಾ ವ್ಯವಹಾರ ಸಂಸ್ಥೆಯ ಪ್ರಕಾರಗಳು ಅಂತ ನಾವು ಕರಿತೀವಿ. So in this chapter we are going to study the 5 important types of forms of business, in which way the business activities can be performed, or which kind of a business is suitable for your capital investment, your skill, okay, your qualification, your interest and so on. Okay. So here mainly there are 5 types of forms of business organization. First one is sole proprietorship, ಏಕ ಮಾಲೀಕತ್ವದ ಸಂಸ್ಥೆಗಳು ಅಥವಾ ಏಕ ಮಾಲೀಕತ್ವ ವ್ಯಾಪಾರ ಸಂಸ್ಥೆ ಅಂತ ಕರಿತೀವಿ. ಸೆಕೆಂಡ್ ಒನ್ ಜಾಯಿಂಟ್ ಹಿಂದೂ ಫ್ಯಾಮಿಲಿ, ಹಿಂದೂ ಅವಿಭಕ್ತ ಕುಟುಂಬ ಅಂತ ಕರಿತೀವಿ. ಥರ್ಡ್ ಒನ್ ಪಾರ್ಟ್ನರ್ಶಿಪ್, ಪಾಲುದಾರಿಕೆ ಅಂತ ಹೇಳ್ತೀವಿ. ಫೋರ್ತ್ ಒನ್ ಕೋಆಪರೇಟಿವ್ ಸೊಸೈಟೀಸ್, ಸಹಕಾರಿ ಸಂಘಗಳು ಅಂತ ಕರಿತೀವಿ. ಆ್ಯಂಡ್ ಫೈನಲಿ ಆ್ಯಂಡ್ ಲಾಸ್ಟ್ಲಿ ಜಾಯಿಂಟ್ ಸ್ಟಾಕ್ ಕಂಪನೀಸ್, ಕೂಡು ಬಂಡವಾಳ ಸಂಸ್ಥೆಗಳು ಅಂತ ನಾವು ಕರಿತೀವಿ. ಓಕೆ, then let me to start with the first one, that is sole proprietorship. sole proprietorship ಯಾವುದು ಕರೀತಾರೆ? ಏಕ ಮಾಲೀಕತ್ವದ ವ್ಯಾಪಾರ ಅಥವಾ ಏಕ ಮಾಲೀಕತ್ವ ವ್ಯಾಪಾರ ಸಂಸ್ಥೆಗಳು ಅಂತ ನಾವು ಯಾವುದನ್ನು ಕರಿತೀವಿ, ಯಾವ ಅನಿಸ್ಕೊಳ್ತವೆ ಅನ್ನೋದನ್ನು ನಾವು ಮೊದಲನೇದಾಗಿ ಅಧ್ಯಯನ ಮಾಡೋಣ. ಓಕೆ, as the name specifies, sole, sole, which means, as the name specifies, sole means only, ಏಕ, ಒಂದೇ, ಒಬ್ಬನೇ ಎನ್ನುವ ಅರ್ಥವನ್ನು ಇಲ್ಲಿ ಕೊಡ್ತದೆ. ಆ್ಯಂಡ್ ಪ್ರೊಪ್ರೈಟರ್ಶಿಪ್, ಪ್ರೊಪ್ರೈಟರ್ಶಿಪ್ ಅಂತ ಬಂದಾಗ ಓನರ್, ಮಾಲೀಕ ಅಂತ ಕರಿತೀವಿ ನಾವು. ಪ್ರೊಪ್ರೈಟರ್ಶಿಪ್ ಅಂತ ಬಂದಾಗ ಓನರ್, ಮಾಲೀಕ ಅಂತ ಕರಿತೇವೆ. ಹ್ಯಾನ್ಸ್ ಸೋಲ್ ಪ್ರೊಪ್ರೈಟರ್ ಮೀನ್ಸ್ ಏಕ ಮಾಲೀಕತ್ವ ಸಂಸ್ಥೆ ಅಥವಾ ಏಕ ಮಾಲೀಕತ್ವ ವ್ಯಾಪಾರ ಸಂಸ್ಥೆ ಅಂದರೆ ಯಾವುದು ಕರೀತಾರೆ? ಓನ್ಲಿ ಓನರ್ ಆಫ್ ಅ ಬಿಸ್ನೆಸ್, ಓನ್ಲಿ ಮ್ಯಾನೇಜರ್ ಆರ್ ದಿ ಕಂಟ್ರೋಲ್ ಆಫ್ ಅ ಬಿಸ್ನೆಸ್. ಸೊ ಅದಕ್ಕೇನ್ರಿ ಸೋಲ್ ಪ್ರೊಪ್ರೈಟರ್ಶಿಪ್ ಅಂದ್ರೆ ಎಂತ ಕರೀತಾರೆ? ಓನ್ಲಿ ಓನರ್ ಆಫ್ ಅ ಬಿಸ್ನೆಸ್, ಒಬ್ಬನೇ ವ್ಯಾಪಾರದ ಮಾಲೀಕ ಅಂತ ಕರಿತೀವಿ. ಆ್ಯಂಡ್ ಫರ್ದರ್, ಇನ್ ಅದರ್ ವರ್ಡ್ಸ್, ಸೋಲ್ ಪ್ರೊಪ್ರೈಟರ್ ರೆಫರ್ಸ್ ಟು ದಿ ಫಾರ್ಮ್ ಆಫ್ ಬಿಸ್ನೆಸ್ ಆರ್ಗನೈಸೇಷನ್ which is owned, managed, which is owned, managed and controlled of what? Of business activities by only person or only owner. ಯಾದತಿ ಏಕ ಮಾಲೀಕತ್ವ ವ್ಯಾಪಾರ ಸಂಸ್ಥೆ ಅಂತ ನಾವು ಯಾವುದು ಕರಿತೀವಿ ಅಂತ ಕೇಳಿದರೆ, a person, only person who can owned, managed and controlled by the business activities of a business organization. ಒಂದು ವ್ಯವಹಾರ ಸಂಸ್ಥೆಯ ಚಟುವಟಿಕೆಗಳ ಒಬ್ಬನೇ ಕೈಯಲ್ಲಿ ಅಥವಾ ಅಧೀನದಲ್ಲಿ, ಒಬ್ಬನೇ ಒಂದು ನಿರ್ವಹಣೆ, ನಿಯಂತ್ರಣ ಮತ್ತು ಮಾಲೀಕತ್ವ ಒಬ್ಬನ ಕೈಯಲ್ಲಿದ್ದರೆ ಅದಕ್ಕೆ ಅಂತ ಕರಿತೀವಿ ನಾವು ಏಕ ಮಾಲೀಕತ್ವ ವ್ಯಾಪಾರ ಸಂಸ್ಥೆ, ಸೋಲ್ ಪ್ರೊಪ್ರೈಟರ್ಶಿಪ್ ಅಂತ ಕರಿತೀವಿ. ಓಕೆ, ಮುಂದೆ ಇಲ್ಲಿ he is the only
ರಿಸ್ಕ್ ಬೇರರ್ ಆ್ಯಂಡ್ ಪ್ರಾಫಿಟ್ ರೆಸಿಪಿಯೆಂಟ್. ಇಲ್ಲಿ ಸೋಲ್ ಪ್ರೊಪ್ರೈಟರ್ಶಿಪ್ಪಲ್ಲಿ ಏನಕ್ಕನ ಒಬ್ಬನೇ ನಷ್ಟ ಭಯಧಾರಕ ಮತ್ತು ಲಾಭಧಾರಕ ಆಗಿರ್ತಾನೆ, ಲಾಭ ಪಡೆಯುವಾತ ಆಗಿರ್ತಾನೆ. Why? Because as we have said, only person who is going to own, manage and controlling the activities of a business. Hence, here the owner itself is a risk bearer as well as profit recipient ಆಗಿರ್ತಾನೆ. Okay. And now come to the definition. ವ್ಯಾಖ್ಯೆ ಏನು ಹೇಳ್ತದೆ? ಡೆಫಿನೇಷನ್ ಅಂತ ಬಂದಾಗ definition of a business, according to J.L. Hansen, according to J.L. Hansen, J.L. Hansen ಅವರ ಪ್ರಕಾರ ಏಕಮಾಲಿಕತ್ವ ಅಂತ ಯಾವುದು ಕರೀತಾರೆ ಅಂತ ಕೇಳಿದ್ರೆ, a sole trader is a type of a business unit where a person is solely responsible for providing the capital, for bearing the risk of a business enterprise and for the management of the business. ಇವರು ಸಹ ಇಲ್ಲಿ ಏನು ಹೇಳ್ತಾರೆ, J.L. Hansen ಅವರು ಏಕಮಾಲಿಕತ್ವವು ಒಂದು ವ್ಯಾಪಾರದ ವಿಧವಾಗಿದೆ. ಇಟ್ಸ್ ಆಲ್ಸೋ ಅ ಟೈಪ್ ಆಫ್ ಅ ಬಿಸ್ನೆಸ್ ಆರ್ಗನೈಸೇಷನ್ ವೇರ್ ಹೇಳ್ತಾರವರು ಒಂದು ವಿಧವಾದ ವ್ಯವಹಾರ ಸಂಸ್ಥೆ ಆಗಿದೆ. ಅದರಲ್ಲಿ ಬಂಡವಾಳವನ್ನು ತೊಡಗಿಸಲು, ಸಂಸ್ಥೆಯ ನಷ್ಟ ಭಯವನ್ನು ಹೊರಲು ಮತ್ತು ವ್ಯವಹಾರ ಚಟುವಟಿಕೆಗಳ ನಿರ್ವಹಣೆ ಒಬ್ಬನೇ ಕೈಯಲ್ಲಿರುವುದರಿಂದ ಒಬ್ಬನೇ ಕೈಯಲ್ಲಿರುವ ವ್ಯವಹಾರ ಸಂಸ್ಥೆಗಳಿಗೆ ಅಂತ ಕರೀತಾರವರು ಏಕಮಾಲಿಕತ್ವ ವ್ಯಾಪಾರ ಸಂಸ್ಥೆ ಅಂತ ಹೇಳ್ತಾರೆ. ಸೊ J.L. Hansen ಅವರ ಪ್ರಕಾರ ಏನೈತಿ, ಇಲ್ಲಿ ಒಬ್ಬನೇ ಬಂಡವಾಳ ಹೂಡ್ತಾನೆ, ಒಬ್ಬನೇ ಚಟುವಟಿಕೆಗಳನ್ನು ನಿಯಂತ್ರಣ ಮಾಡ್ತಾನೆ ಮತ್ತು ನಿಯಂತ್ರಣವನ್ನೇ ಮಾಡ್ತಾನೆ. ಅಷ್ಟೇ ಅಲ್ಲದೆ ಬರ್ತಕ್ಕಂತಹ ನಷ್ಟವನ್ನು ಸಹ ಒಬ್ಬನೇ ಭರಿಸ್ತಾನೆ, ಜೊತೆಗೆ ಸಿಗ್ತಕ್ಕಂಥ ಲಾಭವನ್ನು ಒಬ್ಬನೇ ಅನುಭವಿಸ್ತಾನೆ ಅಂತಕ್ಕಂಥ ಅರ್ಥವನ್ನು ಇಲ್ಲಿ J.L. Hansen ಅವರು ಇಲ್ಲಿ ನಮಗೆ ತಿಳಿಸಿಕೊಡ್ತಾರೆ. ಓಕೆ, ಸೊ ದಿಸ್ ಇಸ್ ಅಬೌಟ್ ದಿ ಮೀನಿಂಗ್ ಆ್ಯಂಡ್ ದಿ ಡೆಫಿನೇಷನ್. ನೌ ಕಮ್ ಟು ದಿ ಫೀಚರ್ಸ್ ಆಫ್ ಸೋಲ್ ಪ್ರೊಪ್ರೈಟರ್ಶಿಪ್. ಏಕಮಾಲಿಕತ್ವದ ಏನು ಲಕ್ಷಣಗಳು ಏಕಮಾಲಿಕತ್ವದ ಲಕ್ಷಣಗಳು ಅಂತ ನಾವು ಕರಿತೀವಿ. ಏನು ಹೇಳ್ತದೆ ಇಲ್ಲಿ ನೋಡಿ, ಮೊದಲನೇದಾಗಿ ಫಾರ್ಮೇಷನ್ ಆ್ಯಂಡ್ ಕ್ಲೋಜರ್, ಸ್ಥಾಪನೆ ಮತ್ತು ವಿಸರ್ಜನೆ ಅಂತ ಕರಿತೀವಿ. ಸೊ ಇನ್ ದ ಸೋಲ್ ಪ್ರೊಪ್ರೈಟರ್ಶಿಪ್ there is no any separate legal format or legal procedure to form and to disclose. ಇಲ್ಲಿ ಏಕಮಾಲಿಕತ್ವ ವ್ಯಾಪಾರ ಸಂಸ್ಥೆಗಳಿಗೆ ಯಾವುದೇ ಆದ ಒಂದು ಸಪರೇಟ್ ಆದಂತಹ ಕಾನೂನು ಇಲ್ಲ. ಇದೇ ರೀತಿ ನೀವು ಸ್ಥಾಪನೆ ಮಾಡಬೇಕು, ಇಂತಹದೇ ಒಂದು ವ್ಯವಹಾರ ಚಟುವಟಿಕೆಯನ್ನು ಮಾಡಬೇಕು, ಇಷ್ಟೇ ಬಂಡವಾಳ ಹೂಡಬೇಕು, ಇಷ್ಟೇ ಲ್ಯಾಬಿಲಿಟಿಯನ್ನು ಅಂದರೆ ಸಾಲವನ್ನು ಮಾಡಬೇಕು. ಇಲ್ಲಿ ಯಾವುದೇ ಥರನಾದಂಥ ಕಾನೂನುಬದ್ಧವಾದಂಥ ಕ್ರಮಬದ್ಧವಾದಂಥ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್, ನೀತಿ ನಿಯಮಗಳಿಲ್ಲ. ಕೇವಲ ಸಣ್ಣ ಪುಟ್ಟ ಫಾರ್ಮಾಲಿಟೀಸ್ಗಳಿರ್ತಾವೆ ಬಿಸ್ನೆಸ್ ಸ್ಥಾಪನೆ ಮಾಡಲಿಕ್ಕೆ. ಆ ಸಣ್ಣ ಪುಟ್ಟ ಫಾರ್ಮಾಲಿಟೀಸ್ಗಳನ್ನ ಫುಲ್ಫಿಲ್ ಮಾಡಿಬಿಟ್ರೆ ನೀವು ಒಂದು ವ್ಯವಹಾರ ಸಂಸ್ಥೆಯನ್ನು, ಏಕಮಾಲಿಕತ್ವ ಸಂಸ್ಥೆಗಳನ್ನು ನೀವು ವಿದೌಟ್ ಎನಿ ಟೆನ್ಷನ್, ವಿದೌಟ್ ಎನಿ ಪ್ರಾಬ್ಲಮ್, ಹರ್ಡಲ್ಸ್, ಯು ಕ್ಯಾನ್ ಎಸ್ಟಾಬ್ಲಿಷ್ ಯುವರ್ business. And at the same time, at a time of winding up or a disclosure of a business, ನೀವು ವಿಸರ್ಜನೆ ಮಾಡಬೇಕಾದ್ರೂ ಸಹ ನಿಮ್ಮ ಬಿಸ್ನೆಸ್ಸನ್ನು ಸಾಕಪ್ಪ ಇನ್ನು ಬಿಸ್ನೆಸ್ ಮಾಡೋಕ್ಕೆ ನಾವು ಮುಂದೆ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ನೀವು ಡಿಸ್ಕ್ಲೋಸ್ ಮಾಡಬೇಕು. ಅಲ್ಲಿಯೂ ಸಹ ನಿಮಗೆ ಯಾವುದೇ ಥರದಂಥ ಅಡೆತಡೆಗಳು ಇಲ್ಲ. ನೀವು ಎನಿ ಟೈಮ್ ನೀವು ಬಿಸ್ನೆಸ್ನ ಸ್ಥಾಪನೆ ಮಾಡ್ಬೋದು, ಎನಿ ಟೈಮಲ್ಲಿ ನೀವು ಬಿಸ್ನೆಸ್ಸನ್ನು ಮುಚ್ಕೊಂಡು ಹೋಗ್ಬೋದು ಅಂತಕ್ಕಂಥ ಅರ್ಥವನ್ನು ಫಸ್ಟ್ ಫೀಚರಲ್ಲಿ ಕೊಡ್ತದೆ. ಇಲ್ಲಿ ಸೋಲ್ ಪ್ರೊಪ್ರೈಟರ್ಶಿಪ್ಗೆ ನೀವು ಎಕ್ಸಾಂಪಲ್ ಕೇಳಬೇಕಾದ್ರೆ ನೀವು ಕಿರಾಣಿ ಶಾಪ್ ಆಗಿರ್ಬೋದು, ಅಥವಾ ಯಾವುದೇ ಒಂದು ಟೀ ಪಾಯಿಂಟ್ಸ್ ಆಗಿರ್ಬೋದು, ಮತ್ತು ಗ್ರೋಸರಿ ಶಾಪ್ಸ್ ಆಗಿರ್ಬೋದು, ಆಮೇಲೆ ಸ್ಟೇಷನರೀಸ್ ಆಗಿರ್ಬೋದು, ಮುಂತಾದ ಎಕ್ಸಾಂಪಲ್ಸ್ಗಳನ್ನು ನೀವು ಇಲ್ಲಿ ಕೊಡ್ಬೋದು. ಓಕೆ. ಆ್ಯಂಡ್ ಸೆಕೆಂಡ್ ಲಯಬಿಲಿಟಿ, ಸಾಲ ಅಂತ ಬಂದಾಗ ಸಾಲದ ಹೊಣೆಗಾರಿಕೆ ಅಂತ ಕರಿತೀವಿ ನಾವು ಲಯಬಿಲಿಟಿಯನ್ನು.
ಸಾಲ ಅಂತ ಬಂದಾಗ ಇಲ್ಲಿ ಸೋಲ್ ಪ್ರೊಪ್ರೈಟರ್ ಏಕ ವ್ಯಕ್ತಿ ಮಾಲೀಕತ್ವ, ನಾವು ಹೆಸರು ಹೇಳೋ ಹಾಗೆ ಏಕ ವ್ಯಕ್ತಿ ಇದ್ದಿದ್ದರಿಂದ ಏನೇ ಲ್ಯಾಬಿಲಿಟಿ ಎಷ್ಟೇ ಸಾಲ ಆದರೂ ಕೇವಲ ಆ ಒಬ್ಬನೇ ವ್ಯಕ್ತಿ ಅದನ್ನು ರೀಪೇಮೆಂಟ್ ಮಾಡಬೇಕು, ಹೆರಬೇಕಾಗ್ತದೆ. ಅವನ ಹೊಣೆಗಾರಿಕೆ ಆಗಿರ್ತದೆ, ಸಾಲದ ಒಂದು ಹೊಣೆಗಾರಿಕೆ ಆಗ್ತದೆ. ಹೆಂಗ್ರಿ ಎಕ್ಸಾಂಪಲ್ ಅಂತ ಹೇಳಿದ್ರೆ, ಒಂದು ವೇಳೆ ಏಕ ವ್ಯಕ್ತಿ ಮಾಲೀಕತ್ವ ಎಕ್ಸ್ ಅನ್ನೋ ಒಂದು ಬಿಸ್ನೆಸ್ ಅದೇ ಅಂತ ಅಂದ್ಕೊಳ್ರಿ. ಎಕ್ಸ್ ಅನ್ನೋ ಬಿಸ್ನೆಸ್ ಏನು ಓನರ್ನು ಅವನೇ, ಎಕ್ಸ್ ಅನ್ನೋ ಓನರ್ ಇದ್ದಾನೆ, ಎಕ್ಸ್ ಅನ್ನೋ ಬಿಸ್ನೆಸ್ ಇದೆ, ಏಕ ಮಾಲೀಕತ್ವ. ಓಕೆ, ಇಲ್ಲಿ ಒಂದು ವೇಳೆ ಅವನು ಕಂಟಿನ್ಯೂಸ್ ಲಾಸನ್ನು ಅನುಭವಿಸ್ಲಿಕ್ಕತ್ತ, ಲಾಭದ ಬದಲಾಗಿ ಅವನಿಗೆ ಸಿಗ್ತಕ್ಕಂಥ ಲಾಭ ಬರ್ತಾ ಇರಲಿಲ್ಲ, ಬರೀ ನಷ್ಟ ಆಗ್ಲಿಕ್ಕತ್ತು. ಒಂದು ವೇಳೆ ಅವನು ಒಂದು ನಷ್ಟ 50,000 ರೂಪಾಯಿ ಆಗಿದೆ ಅಂತ ಅಂದ್ಕೊಳ್ಳೋಣ. 50,000 ರೂಪಾಯಿ ಆಗಿದೆ, ಅವ್ನು ರಿಪೇಮೆಂಟ್ ಮಾಡಲಿಕ್ಕೆ ಅವನ ಹತ್ರ ಅಷ್ಟೊಂದು ಪ್ರಾಫಿಟ್ ಇಲ್ಲ. ಹೀಗಾಗಿ ಏನು ಮಾಡ್ತಾವ, ಡಿಸ್ಕ್ಲೋಸ್ ಮಾಡಿದ, ಬಿಸ್ನೆಸ್ಸನ್ನು ಡಿಸ್ಕ್ಲೋಸ್ ವೈಂಡ್ ಅಪ್ ಮಾಡಿದ, ಡಿಸ್ಕ್ಲೋಸರ್ ಮಾಡಿದ. ಮುಚ್ಚಿದಾದಮೇಲೆ ಆ ಬಿಸ್ನೆಸ್ ಮುಚ್ಚಿ ಆದಮೇಲೂ ಸಹ ಕೇವಲ 40,000 ರೂಪಾಯಿಗಳನ್ನು ಮಾತ್ರ ಅವನು ಸಾಲವನ್ನು ಪೇ ಮಾಡಿದ. ಹೌದಾ? ಇನ್ನೂ 10,000 ರೂಪಾಯಿ ಏನು ಹೋಯಿತು, ಬ್ಯಾಲೆನ್ಸ್ ಉಳ್ಕೋತು. ಇನ್ನೂ 10,000 ರೂಪಾಯಿ ಬ್ಯಾಲೆನ್ಸ್ ಉಳ್ಕೋತು. ಈ 10,000 ಬ್ಯಾಲೆನ್ಸ್ ಏನು ಮಾಡ್ಬೇಕ್ರಿ? ಅವ್ನು ಕೇಳಿದೆ ಹಿಂಗೆ ಕೇಳಿದೆ ನೀವೇನಾದರೂ ಮಾಡ್ಕೊಳ್ರಿ. ಆದರೆ ಅಲ್ಟಿಮೇಟ್ಲಿ ಏಕ ಮಾಲೀಕತ್ವ ಎಕ್ಸ್ ಅಂತ ಹೇಳ್ತಲ್ಲ, ಈ ಎಕ್ಸ್ ಏನು ಮಾಡಬೇಕು, ಈ 10,000 ಸಾಲವನ್ನು ನೀಡಬೇಕಾಗ್ತದೆ. ಒಂದು ವೇಳೆ ಯಾರ ಹತ್ರ ಸಾಲ ಮಾಡಿ ಬಿಸ್ನೆಸ್ ಸ್ಥಾಪನೆ ಮಾಡ್ತಾ ಇರ್ಬೋದು, ಬ್ಯಾಂಕ್ ಇರ್ಬೋದು, ಫೈನಾನ್ಸ್ ಇನ್ಸ್ಟಿಟ್ಯೂಷನ್ ಇರ್ಬೋದು, ಏನು ಮನಿ ಲೆಂಡರ್ಸ್ ಇರ್ಬೋದು, ಸಾಲಗಾರರು, ಯಾರ ಕಡೆಯಿಂದ ದುಡ್ಡು ಇಸ್ಕೊಂಡವನು ಒಂದು ವೇಳೆ ಬಿಸ್ನೆಸ್ ಮಾಡಿದರೆ ಆ ಸಾಲವನ್ನು ಕೊಡಲಿಕ್ಕಾಗಿಲ್ಲ ಅಂತಂದಮೇಲೆ ಒಂದು ವೇಳೆ ಬಿಸ್ನೆಸ್ಸನ್ನು ಮುಚ್ಚಿದರೆ 40,000 ಒಂದು ಬಿಸ್ನೆಸ್ ವ್ಯಾಲ್ಯೂ ಆಯಿತು. ಆದರೆ ಇನ್ನೂ 10,000 ರೂಪಾಯಿ ಕೊಡಬೇಕು. ಈ 10,000 ರೂಪಾಯಿನ ಏನು ಮಾಡಬೇಕಾಗ್ತದೆ, ಈ ಎಕ್ಸ್ ಅನ್ನೋ ವ್ಯಕ್ತಿ ತನ್ನಲ್ಲಿರ್ತಕ್ಕಂತಹ ಬಂಗಾರ ಬೆಳ್ಳಿ ಆಗಿರ್ಬೋದು ಅಥವಾ ಮನೆಯನ್ನು ಮಾರಾದರೂ ಒಟ್ಟು ಏನಾದರೂ ಮಾಡಿ ಈ ಒಂದು ಸಾಲವನ್ನು ತರಬೇಕಾಗ್ತದೆ. ಈ 10,000 ಸಹ ಬಿಡಲಿಕ್ಕೆ ಬರೋದಿಲ್ಲ. ಅದಕ್ಕಾಗಿ ಲ್ಯಾಬಿಲಿಟಿ, ಅರ್ನ್ ಲಿಮಿಟೆಡ್ ಲ್ಯಾಬಿಲಿಟಿ ಅಂತ ನಾವಿಲ್ಲಿ ಹೇಳ್ತೀವಿ. ಅರ್ನ್ ಲಿಮಿಟೆಡ್ ಲ್ಯಾಬಿಲಿಟಿ, ಅವನೊಬ್ಬನೇ ಈ ಸಾಲವನ್ನು ತರಬೇಕಾಗ್ತದೆ. ಓಕೆ, ಥರ್ಡ್ ಒನ್ ಕಂಟ್ರೋಲ್. Obviously, as we have said in the meaning, the management and as well as controlling of a business activity is under the hands of only person. Only person, ಒಬ್ಬನೇ ಕೈಲಿರ್ತದ. ಓಕೆ, fourth, sole risk bearer and profit recipient. This concept is also we have discussed in the meaning. ಒಬ್ಬನೇ ಏನು ನಷ್ಟ ಭಯದ ಹಾರಕನಾಗಿರ್ತಾನೆ, ಅದರ ಜೊತೆಗೆ ಒಬ್ಬನೇ ಲಾಭದ ಏನು ವ್ಯಕ್ತಿಯಾಗಿರ್ತಾನೆ, ಲಾಭ ಗಳಿಸುವ ಸ್ವೀಕೃತನಾಗಿರ್ತಾನೆ ಅಂತ ನಾವು ಇಲ್ಲಿ ಹೇಳ್ತೇವೆ. ಓಕೆ, ಲಾಸ್ಟ್, ನೋ ಸೆಪರೇಟ್ ಲೀಗಲ್ ಎಂಟಿಟಿ. ಆಸ್ ವಿ ಹ್ಯಾವ್ ಸೆಡ್ ಇನ್ ದಿ ಮೀನಿಂಗ್, ಓನ್ಲಿ ಓನರ್, ಓನ್ಡ್ ಬೈ, ಮ್ಯಾನೇಜ್ಡ್ ಬೈ ಆ್ಯಂಡ್ ಕಂಟ್ರೋಲ್ ಬೈ ದಿ ಬಿಸ್ನೆಸ್ ಆಕ್ಟಿವಿಟೀಸ್ ಅಂಡ್ ದ ಹ್ಯಾಂಡ್ಸ್ ಆಫ್ ಓನ್ಲಿ ಪರ್ಸನ್. ಹೌದಾ? ಹೀಗಾಗಿ ಆ ವ್ಯಕ್ತಿ ಇದ್ದರೆ ಮಾತ್ರ ಬಿಸ್ನೆಸ್ ನಡೀತಿರ್ತದೆ, ಆ ವ್ಯಕ್ತಿ ಇಲ್ಲ ಅಂತಂದರೆ ಅಲ್ಲಿ ಬಿಸ್ನೆಸ್ ನಡೀತಿರೋದಿಲ್ಲ. ಹೀಗಾಗಿ ಇಲ್ಲಿ ಯಾವುದೇ ಥರನಾದಂಥ ಒಂದು ಮಾಲೀಕನನ್ನು ಹೊರತುಪಡಿಸಿ ಮತ್ತೊಂದು ಯಾವುದು ಎಂಟಿಟಿ ಸಪ್ರೇಷನ್ ಇಲ್ಲ. ದೇರ್ ಇಸ್ ನೋ ಎನಿ ಸಪ್ರೇಷನ್ ಅಮಂಗ್ ದಿ ಬಿಸ್ನೆಸ್ ಆ್ಯಂಡ್ ದಿ ಓನರ್. ಓನರ ಬಿಸ್ನೆಸ್ ಓನರ್ ಅಂತಕ್ಕಂಥ ಅರ್ಥವನ್ನು ಇಲ್ಲಿ ಹೇಳ್ತಾರೆ. ಹೀಗಾಗಿ ಓನರ್ ಇಲ್ಲ ಅಂತಂದರೆ ಬಿಸ್ನೆಸ್ ಇಲ್ಲ. ಓಕೆ, ಹೀಗಾಗಿನೂ ಇಲ್ಲಿ ಯಾವುದೇ ಥರನಂಥ ಬೇರೆ ಥರನಾದಂಥ ವಿಭಿನ್ನವಾದಂತಹ ಮತ್ತು ಹೆಚ್ಚಿನ ಒಂದು ಪ್ರತ್ಯೇಕ ಅಸ್ತಿತ್ವ ಇರುವುದಿಲ್ಲ. ಪ್ರತ್ಯೇಕವಾದಂಥ ಯಾವುದೇ ಒಂದು ಅಸ್ತಿತ್ವ ಇಲ್ಲಿ ಕಂಡು ಬರೋದಿಲ್ಲ. ಓನರ್ದ ಅಂದ್ರೆ ಬಿಸ್ನೆಸ್ ಐತಿ, ಓನರ್ ಇಲ್ಲ ಅಂದ್ರೆ ಬಿಸ್ನೆಸ್ ಇಲ್ಲ ಅಂತಕ್ಕಂಥ ಅರ್ಥದಲ್ಲಿ ಕೊಡ್ತದೆ. ಆ್ಯಂಡ್ ಫೈನಲಿ ಯಾವುದು, ಲ್ಯಾಕ್ ಆಫ್ ಬಿಸ್ನೆಸ್ ಕಂಟಿನ್ಯೂವಿಟಿ, ವ್ಯವಹಾರ ಮುಂದುವರಿಕೆಯ ಅನಿಶ್ಚಿತತೆ ಯಾವಾಗ ಆಗ್ತದೆ. ವ್ಯಾನ್ ದಿಸ್ ಕೈಂಡ್ ಆಫ್ ಲ್ಯಾಕ್ ಆಫ್ ಬಿಸ್ನೆಸ್ ಕಂಟಿನ್ಯೂಟಿ ಮೈ ಹ್ಯಾಪನ್ ಅಂತ ಕೇಳಿದಾಗ ಇನ್ಸ್ಯಾನಿಟಿ, ಇನ್ಸಾಲ್ವೆನ್ಸಿ, ಡೆತ್ ಆಫ್ ಎ ಪಾರ್ಟ್ನರ್, ಡೆತ್ ಆಫ್ ಎ ಪರ್ಸನ್ ಆರ್ ಎನಿ ಫಿಸಿಕಲ್ ಡಿಸಬಿಲಿಟಿ. ಹೌದಾ? ಹೆಚ್ಚಿಗೆ ಸಾಲ ಆಯಿತು ಅಥವಾ ಒಂದೇನೋ ಕಾಯಿಲೆಯಿಂದ ಸತ್ತ, ಅಕಸ್ಮಾತಾಗಿ ಸತ್ತ, ಆಕ್ಸಿಡೆಂಟಲ್ಲಿ ಸತ್ತ. ಹೌದಾ? ಅಥವಾ ಹುಚ್ಚಾದ, ಬುದ್ಧಿಭ್ರಮಣೆ ಅಂತ ಕರಿತೀವಿ, ಆ ರೀತಿ ಏನಾದರೂ ಅದ, ಅಥವಾ ಇನ್ನೂ ಒಂದು ಆಕ್ಸಿಡೆಂಟ್ ಆಗಿ ಇನ್ನೂ ಫಿಸಿಕಲ್ ಹ್ಯಾಂಡಿಕ್ಯಾಪ್ ಆದ. ಸೊ
ultimately if the person is unable to conduct the further business activities, then at that time there is no possibility at all to continue the business. So ಅದಕ್ಕೆ ಏನು ಹೇಳ್ತಾರೆ, ಲ್ಯಾಕ್ ಆಫ್ ಬಿಸ್ನೆಸ್ ಕಂಟಿನ್ಯೂಟಿ, ವ್ಯವಹಾರ ಚಟುವಟಿಕೆಗಳ ಮುಂದುವರಿಕೆಯು ಅನಿಶ್ಚಿತತೆ ಅಂತಕ್ಕಂಥ ಅರ್ಥವನ್ನು ಇಲ್ಲಿ ಅವರು ಹೇಳ್ತಾರೆ. And now come to the merits of sole proprietorship. ಸೋಲ್ ಪ್ರೊಪ್ರೈಟರ್ಶಿಪ್ ಒಳಗೆ ಏನು ಹೇಳ್ತಾರೆ, ಒಂದನೇದಾಗಿ ಕ್ವಿಕ್ ಡಿಸಿಷನ್ ಮೇಕಿಂಗ್ ಅಂತ ಹೇಳ್ತಾರೆ. ಏನಿದು ಹೆಂಗೆ ನೋಡ್ರಿ, ಇಲ್ಲಿ ಒಬ್ಬನೇ ವ್ಯಕ್ತಿ ಆಗಿರ್ತಾರೆ. ನಾವು ಹೆಸರು ಹೇಳಿದಂಗೆ ಹಿಯರ್ ದ ಓನ್ಲಿ ಪರ್ಸನ್ ಹೂ ಕ್ಯಾನ್ ಕಂಡಕ್ಟ್ ಆಲ್ ದಿ ಬಿಸ್ನೆಸ್ ಆ್ಯಕ್ಟಿವಿಟೀಸ್, ಹೌದಾ. ಸೊ ಅಟ್ ದಟ್ ಟೈಮ್ ಹಿ ಈಸ್ ಫ್ರೀ ಫ್ರಾಮ್ ಆಲ್ ದಿ ಒಪಿನಿಯನ್ಸ್, rules, regulations, thoughts, and so on. So at any time whichever is needed, suitable, the decision he will take. ಹೌದಾ, ಅವನಿಗೆ ಯಾವುದೇ ಥರನಾದಂತಹ ಅಡೆತಡೆಗಳು ಇರೋದಿಲ್ಲ. ಕ್ವಿಕ್ ಡಿಸಿಷನ್ ಬೇಕು. ಎನಿ ಟೈಮ್ ಯಾವುದು ಅವನಿಗೆ ಅವಶ್ಯಕತೆ ಇರ್ತದೋ, ಅಗತ್ಯ ಇರ್ತದೋ, ಯಾರದೇ ಒಂದು ಸಹಾಯ ಸಹಕಾರ ಅಥವಾ ಅಭಿಪ್ರಾಯವನ್ನು ಕೇಳಿದ್ರೆ ಅವು ಡಿಸಿಷನ್ಸನ್ನು, ತನ್ನ ಬಿಸ್ನೆಸ್ಸನ್ನು ಡಿಸಿಷನ್ಸ್ಗಳನ್ನ ತಗೊಳ್ಬಹುದು. ಆ್ಯಂಡ್ ನೆಕ್ಸ್ಟ್ ಅದು ಕಾನ್ಫಿಡೆನ್ಷಿಯಲಿಟಿ ಆಫ್ ರಿಪೋರ್ಟ್. ಕಾನ್ಫಿಡೆನ್ಷಿಯಾಲಿಟಿ ಅಂದರೆ ಗೌಪ್ಯತೆ ಅಂತ ನಾವಿಲ್ಲಿ ಕರಿತೀವಿ. ವ್ಯವಹಾರ ಚಟುವಟಿಕೆಗಳ ಗೌಪ್ಯತೆ, ಮುಖ್ಯವಾಗಿ ಲಾಭ ಎಷ್ಟು ಬಂತು, ನಷ್ಟ ಎಷ್ಟಾಯಿತು ಅಂತಕ್ಕಂಥ ವಿಷಯವನ್ನು ಇಲ್ಲಿ ಗೌಪ್ಯತೆಯನ್ನು ಸಹ ಕಾಪಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಯಾಕಂದ್ರೆ ಒಬ್ಬನೇ ಇರ್ತಾನೆ, ಯಾರಿಗೆ ಹೇಳೋ ಅವಶ್ಯಕತೆನೇ ಇರೋದಿಲ್ಲ, ತಾನು ತನ್ನ ಬಿಸ್ನೆಸ್ಸಿನ ಅಂತಕ್ಕಂಥ ಅರ್ಥವನ್ನು ಇಲ್ಲಿ ಹೇಳ್ತದೆ. ಆ್ಯಂಡ್ ಥರ್ಡ್ ಒನ್ ಡೈರೆಕ್ಟ್ ಇನ್ಸೆಂಟಿವ್ಸ್. ಡೈರೆಕ್ಟ್ ಇನ್ಸೆಂಟಿವ್ಸ್ ಯಾಕೆ ಅಂತ ಕೇಳಿದ್ರೆ, ಅವನೇ ಬಂಡವಾಳನ ಹೂಡಿರ್ತಾನೆ. ಈಸ್ ಅ ಪರ್ಸನ್ ಹೂ ಕ್ಯಾನ್ ಇನ್ವೆಸ್ಟ್ ಮನಿ, ಹೂ ಕ್ಯಾನ್ ಅಂಡರ್ಟೇಕ್ ಆಲ್ ದ ಬಿಸ್ನೆಸ್ ಆಕ್ಟಿವಿಟೀಸ್, ಆ್ಯಂಡ್ ಅಲ್ಟಿಮೇಟ್ಲಿ ಹಿ ಈಸ್ ದ ಓನ್ಲಿ ದ ರಿಸ್ಕ್ ಬೇರರ್, ಆ್ಯಂಡ್ ಆಬ್ವಿಯಸ್ಲಿ ಹಿ ಈಸ್ ದ ಓನ್ಲಿ ಪರ್ಸನ್ who can receive the direct profit, direct amount, direct money or direct incentives of a business. Okay. ನಾಲ್ಕನೇದು ಸೆನ್ಸ್ ಆಫ್ ಅಕಂಪ್ಲಿಷ್ಮೆಂಟ್. ಅಂದರೆ ಇಲ್ಲಿ ಏನು ಹೇಳ್ತಾರೆ ಅವರು, ಸೆನ್ಸ್ ಆಫ್ ಅಕಂಪ್ಲಿಷ್ಮೆಂಟ್ ಅದು ಸಾಧನೆಯ ಭಾವನೆ ಅಂತ ಕರೀತಾರೆ. ಸಾಧನೆಯ ಭಾವನೆ. ಇಲ್ಲಿ ಸೋಲ್ ಪ್ರೊಪ್ರೈಟರ್ ತನಗಾಗಿಯೇ ಕೆಲಸ ಮಾಡ್ತಿರ್ತಾನೆ. ಈಗ ಯಾವುದೇ ವ್ಯಕ್ತಿ ಇರಲಿ, ತನಗೋಸ್ಕರ ಅಂತ ಯಾವುದೇ ಒಂದು ಕೆಲಸ ಮಾಡ್ತಾ ಅಂದಮೇಲೆ ಯಾರಾದರೂ ಆಗಲಿ ತಮ್ಮ ಒಂದು ಬೆಸ್ಟನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತಿರ್ತಾರೆ. ಫಾರ್ ದ್ಯಾಟ್ ಪರ್ಟಿಕ್ಯುಲರ್ ವರ್ಕ್ he or she will give the best. Why? Because that work is for the sake of himself or herself. ಹೌದಾ, ತನಗೋಸ್ಕರ ಅಂತ ಮಾಡ್ತಾ ಇದ್ದಾರೆ ಅಂದಮೇಲೆ ಅಲ್ಲಿ ಯಾರಾದರೂ ಹೆಚ್ಚಿನ ಒಂದು ಆಸಕ್ತಿಯನ್ನು ತೋರಿ, ಆ ಭಾವನೆಯನ್ನು ತೋರಿ ಏನು ಮಾಡ್ತಾರೆ, ಕೆಲಸವನ್ನು ನಡೆಸ್ತಾರೆ. ಹೀಗಾಗಿ ಸೆನ್ಸ್ ಆಫ್ ಅಕಂಪ್ಲಿಷ್ಮೆಂಟ್ ಇಲ್ಲಿ ಹೆಂಗಿರ್ತದೆ ಅಂತ ಕೇಳಿದ್ರೆ, ಹೆಚ್ಚಿನ ಲಾಭ ಗಳಿಸುವುದು ಒಂದಿರದಾಗಿರ್ತದೆ, ಹೆಚ್ಚಿನ ಒಂದು ಡೈವರ್ಸಿಫಿಕೇಷನ್, ವಿವಿಧತೆಯನ್ನು ಮಾಡ್ತಕ್ಕಂಥ ಒಂದು ಕಾನ್ಸೆಪ್ಟ್ ಮೈಂಡಲ್ಲಿ ಅವ್ರು ಬರ್ತಿರ್ತದೆ. ಹೀಗಾಗಿ ಹೆಚ್ಚಿನ ಇಂಟ್ರೆಸ್ಟು, ಆಸಕ್ತಿಯನ್ನು ತಗೊಂಡು ಇಲ್ಲಿ ಆ ಓನರ್, ಏಕ ಮಾಲೀಕ ಏನು ಮಾಡ್ತಿರ್ತಾನೆ, ಒಬ್ಬ ಮಾಲೀಕ ಏನು ಮಾಡ್ತಿರ್ತಾನೆ, ಕೆಲಸವನ್ನು ಮಾಡ್ತಿರ್ತಾನೆ. ಯಾಕಂದರೆ ಏನೇ ಪ್ರಾಫಿಟ್ ಬರಲಿ, ಲಾಸ್ ಬರಲಿ, ಏನೇ ಸಾಧನೆ ಬರಲಿ, ಏನೋ ಒಳ್ಳೆಯ ಹೆಸರು ಬರಲಿ, ಅದು ಅವನಿಗೆ ಹೋಗ್ತಿರ್ತದೆ. ಹೀಗಾಗಿ he will take much of interest in his works. And the last one is ease of formation and disclosure. As we have discussed in the features of sole proprietorship, here there is no any legal formalities or legal rules and regulations to form or to disclose the business. So hence it is free from all the hectic procedures of formation as well as disclosure anta ಹೇಳ್ತಾರೆ. And now come to the demerits of sole proprietorship. Demerits, ನಷ್ಟಗಳು. ಲಾಭಗಳನ್ನು ನೋಡಿದ್ವಿ ಏನಾಗ್ತಾವ ಅಂತೇಳಿ, ಈಗ ನಷ್ಟಗಳು ಯಾವ ರೀತಿ ಆಗ್ತಾವ ಅಂತ ನೋಡಬೇಕಾದ್ರೆ, ಲಿಮಿಟೆಡ್ ರಿಸೋರ್ಸ್, ಮಿತ ಸಂಪನ್ಮೂಲಗಳು. ಹೌದು, ಇಲ್ಲಿ ಒಬ್ಬನೇ ಬಂಡವಾಳ ಹಾಕಬೇಕು, ಒಬ್ಬನೇ ಕೆಲಸ ಕಾರ್ಯಗಳನ್ನು ನೋಡ್ಕೋಬೇಕು, ಪ್ರತಿಯೊಂದನ್ನು ಒಬ್ಬನೇ ಎದುರಿಸಬೇಕು ಅಂದ ಕಾರಣ ಇಲ್ಲಾಗ್ತದೆ ಲಿಮಿಟೆಡ್ ರಿಸೋರ್ಸ್, ಮಿತವಾದಂತಹ ಸಂಪನ್ಮೂಲಗಳ ಇಲ್ಲಿ ಅವನು ಮೊರೆ ಹೋಗ್ತಾನೆ. ಹೆಚ್ಚಿನ ಒಂದು ರಿಸ್ಕ್ ತಗೊಳ್ಳಲಿಕ್ಕೆ ಹೋಗೋದಿಲ್ಲ. ಎಷ್ಟು ಸಾಧ್ಯ ಆಗ್ತದೋ, ತನ್ನ ಶಕ್ತಿಗೆ ಎಷ್ಟು ಸಾಧ್ಯ ಆಗ್ತದೋ ಕೇವಲ ಅಷ್ಟು ಸಂಪನ್ಮೂಲಗಳನ್ನು ಬಳಕೆ ಮಾಡಿಕೊಂಡು ಅವನು ವ್ಯವಹಾರ ಚಟುವಟಿಕೆಗಳನ್ನು ಮಾಡಲಿಕ್ಕೆ ಹೋಗ್ತಾನೆ. ಓಕೆ, ಅದು ಡಿಸ್ಅಡ್ವಾಂಟೇಜ್ ಆಗಿರ್ತದೆ. ಸೆಕೆಂಡ್ ಒನ್ ಲಿಮಿಟೆಡ್ ಲೈಫ್ ಆಫ್ ದಿ ಬಿಸ್ನೆಸ್. ಇಲ್ಲಿ ಏನಾಗಿರ್ತದೆ,
ಈ ಒಂದು ವ್ಯವಹಾರ ಸಂಸ್ಥೆಗಳ ಒಂದು ಅಸ್ತಿತ್ವ ಏನು ಸೀಮಿತವಾಗಿರ್ತದೆ. ವ್ಯವಹಾರ ಸಂಸ್ಥೆಗಳ ಸೀಮಿತ ಅಸ್ತಿತ್ವ ಅಂತ ನಾವು ಕರಿತೀವಿ. ಯಾಕಂತ ಕೇಳಿದ್ರೆ ಇಲ್ಲಿ ಒಂದು ವೇಳೆ ಇಲ್ಲ ಲ್ಯಾಕ್ ಆಫ್ ಬಿಸ್ನೆಸ್ ಕಂಟಿನ್ಯೂಟಿ ನೋಡಿದ್ವಿ. ಒಂದು ವೇಳೆ ಬುದ್ಧಿ ಭ್ರಮಣೆ ಆಯಿತು, ಆಕ್ಸಿಡೆಂಟ್ ಆಯಿತು, ಅಥವಾ ಏನೋ ಒಂದು ಫಿಸಿಕಲ್ ಡಿಸೆಬಿಲಿಟಿ ಆಯಿತು, ಏನೋ ಒಂದು ರೋಗ ಬಂದು ಅಟ್ಕೋತು, ಈ ರೀತಿ ಏನಾದರೂ ಅನ್ಎಕ್ಸ್ಪೆಕ್ಟೆಡ್ ಅನಿಶ್ಚಿತ ಘಟನೆಗಳೇನಾದರೂ ನೋಡಿದ್ರೆ ಅಲ್ಲಿ ಆಗ್ತದೆ ಲೈಫ್ ಆಫ್ ದಿ ಬಿಸ್ನೆಸ್ ವಿಲ್ ಡಿಕ್ಲೈನ್, ರೆಡ್ಯೂಸ್, ಕಮ್ಸ್ ಡೌನ್ ಅಂತ ಹೇಳ್ತಾರೆ. ಓಕೆ, ಇಲ್ಲಿ ಲಿಮಿಟೆಡ್ ಮ್ಯಾನೇಜರಲ್ ಅಬಿಲಿಟಿ. ಹೌದು, ಇಲ್ಲಿ ದರ್ ಇಸ್ ನೋ ಎನಿ ಕ್ವಾಲಿಫಿಕೇಷನ್, ನೀಡೆಡ್ ಕ್ವಾಲಿಫಿಕೇಷನ್, ರಿಕ್ವೈರ್ಡ್ ಕ್ವಾಲಿಫಿಕೇಷನ್. ಹಣದ ಪರಿಜ್ಞಾನ ಇದ್ದರೆ ಸಾಕು, ಪ್ಲಸ್ ಮೈನಸ್ ಮಾಡ್ಲಿಕ್ಕೆ ಬರ್ತಾ ಇದೆ ಅಂದರೆ ಸಾಕು. ಹೆಚ್ಚಿನ ಒಂದು ಇಲ್ಲಿ ಮ್ಯಾನೇಜರ್ ಎಬಿಲಿಟಿ ಬೇಕಾಗಿರೋದಿಲ್ಲ. ಹೆಚ್ಚಿನ ಯಾವುದೇ ಸ್ಕಿಲ್ ಆಗಲಿ, ಮ್ಯಾನೇಜರ್ ಸ್ಕಿಲ್ ಆಗಲಿ, ಮ್ಯಾನೇಜರ್ ನಾಲೆಜ್ ಆಗಲಿ ಹೆಚ್ಚಿನ ಒಂದು ಯಾವುದು ಬೇಕಾಗಿರೋದಿಲ್ಲ. ಕೇವಲ ಕಡಿಮೆ ಒಂದು ಅಥವಾ ಸೀಮಿತವಾದಂತಹ ಒಂದು ಪರಿಜ್ಞಾನ, ಸೀಮಿತವಾದಂತಹ ನಿಯಂತ್ರಣದ ಒಂದು ಜ್ಞಾನ ಇದ್ಬಿಟ್ರೆ ಇಲ್ಲಿ ಒಂದು ಬಿಸ್ನೆಸ್ ನಡೀತದೆ. ಹೀಗಾಗಿ ಇಲ್ಲಿ ಹೆಚ್ಚಿನ ಒಂದು ಆಸಕ್ತಿ ಬರುವುದಿಲ್ಲ. ಇನ್ನು ಕೊನೆಯದಾಗ್ಬೋದು ಅನ್ಲಿಮಿಟೆಡ್ ಲಯಬಿಲಿಟಿ. ಅಟ್ ದ ಟೈಮ್ ಆಫ್ ಡಿಸ್ಕಸಿಂಗ್ ಫೀಚರ್ಸ್ ಆಫ್ ಸೋಲ್ ಪ್ರೊಪ್ರೈಟರ್ಶಿಪ್, ಐ ಸೆಡ್ ದ ಲಯಬಿಲಿಟಿ ಆಫ್ ಅ ಪರ್ಸನ್, ದ ಪರ್ಟಿಕ್ಯುಲರ್ ಪರ್ಸನ್ ಈಸ್ ಅನ್ಲಿಮಿಟೆಡ್. ಏನೇ ಒಂದು ಲಾಸ್ ಆದರೂ ಅದರ ಹೊಣೆಗಾರ ಯಾರಾಗಿರ್ತಾನೆ? ಆ ಸೋಲ್ ಪ್ರೊಪ್ರೈಟರ್ ಆಗಿರ್ತಾನೆ, ಏಕಮಾಲಿಕ ಆಗಿರ್ತಾನೆ. ಹೀಗಾಗಿ ಇಲ್ಲಿ ಲಯಬಿಲಿಟಿ ಇಷ್ಟೇ ಆಗ್ತದೆ ಅಷ್ಟೇ ಆಗ್ತದೆ ಹೇಳಕ್ಕೆ ಬರೋದಿಲ್ಲ. ಜಾಸ್ತಿನೂ ಆಗ್ಬೋದು, ಕಡಿಮೆನೂ ಆಗ್ಬೋದು, ಬಟ್ ಇಲ್ಲಿ ಅನ್ಲಿಮಿಟೆಡ್ ಇರ್ತದೆ. ಎಷ್ಟು ಲಾಸ್ ಆದರೂ ಅದನ್ನ ರೀಪೇಮೆಂಟ್ ಮಾಡಬೇಕಂತ ಬಂದಾಗ ಹಿ ಆರ್ ಶಿ ಹ್ಯಾಸ್ ಟು ಪೇ ಬ್ಯಾಕ್ ಅಟ್ ಎನಿ ಕಾಸ್ಟ್, ಅಟ್ ಎನಿ ಕಂಡೀಷನ್ ಅಂತಕ್ಕಂಥ ಅರ್ಥವನ್ನು ಇಲ್ಲಿ ಈ ಒಂದು ಡಿಮೆರಿಟ್ಸ್ನಲ್ಲಿ ಹೇಳ್ತಾರೆ. ಓಕೆ, ಸೊ ದಿಸ್ ಈಸ್ ಆಲ್ ಅಬೌಟ್ ದಿ ಫಸ್ಟ್ ಟೈಪ್ ಆಫ್ ಬಿಸ್ನೆಸ್ ಆರ್ಗನೈಸೇಷನ್, ದಟ್ ಈಸ್ ಸೋಲ್ ಪ್ರೊಪ್ರೈಟರ್ಶಿಪ್, ಏಕಮಾಲಿಕತ್ವ ಅಂತ ಕರಿತೀವಿ. ಸೊ ಒನ್ಸ್ ಅಗೇನ್ ಐ ವಿಲ್ ರಿವ್ಯೂ, glance over the what and all we have discussed. So we have discussed the actual meaning of soul and proprietorship, particular word meaning, and further meanings, detailed meaning as well as definition which is given by J.L. Hansen. Okay, and then features, lakshanagalu, then merits and demerits. ಅನುಕೂಲತೆಗಳು ಮತ್ತು ಅನಾನುಕೂಲತೆಗಳು ನಾವು ಇಲ್ಲಿ ನೋಡಿದ್ವಿ. ಸೊ ಮುಂದಿನ ಕ್ಲಾಸಲ್ಲಿ ಏನು ಮಾಡೋಣ, ಎರಡನೇ ಒಂದು ವ್ಯವಹಾರ ಸಂಘಟನೆ ಪ್ರಕಾರವನ್ನು ನಾವು ಅಧ್ಯಯನ ಮಾಡೋಣ. ಓಕೆ, ಸೊ ಟಿಲ್ ದೆನ್ ಪ್ಲೀಸ್ ಡೂ ವಾಚ್ ದಿಸ್ ಕ್ಲಾಸ್ ಆ್ಯಂಡ್ ಬಿ ರೆಡಿ ಫಾರ್ ದಿ ನೆಕ್ಸ್ಟ್ ಕ್ಲಾಸ್. ಸೊ once again I request everyone, please do watch my classes, share more and more and subscribe more and more, and please do press the bell icon to know the updates about my upcoming classes. Okay, so till then, see you there. Bye bye.